ದೆಹಲಿ ಅಥವಾ ಬೆಂಗಳೂರಿನಂತಹ ಮಹಾನಗರಗಳಲ್ಲಿ ಟ್ರಾಫಿಕ್ ಜಾಮ್ ಮತ್ತು ತೀವ್ರ ವಾಯು ಮಾಲಿನ್ಯದ ನಡುವೆ ಬದುಕುವ ಜನರಿಗೆ ಪೆಸಿಫಿಕ್ ಸಾಗರದ ಮಧ್ಯದಲ್ಲಿರುವ ಪಲಾವ್ ಎಂಬ ಪುಟ್ಟ ದ್ವೀಪ ಒಂದು ಸ್ವರ್ಗದಂತೆ ಕಾಣಿಸಬಹುದು. ಕೇವಲ 18,000 ಜನಸಂಖ್ಯೆ, ಸುತ್ತಲೂ ನೀಲಿ ಸಮುದ್ರ ಮತ್ತು ಪ್ರಶಾಂತ ವಾತಾವರಣವಿರುವ ಈ ದ್ವೀಪ ಇಂದು ವಿಶ್ವದ 2 ಬಲಿಷ್ಠ ರಾಷ್ಟ್ರಗಳಾದ ಅಮೆರಿಕ ಮತ್ತು ಚೀನಾಗಳ ನಡುವಿನ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆಯಾಗಿದೆ ಅಂದ್ರೆ ನಂಬೋದಕ್ಕೆ ಕಷ್ಟವಾಗಬಹುದು. ಆದರೆ ಇತ್ತೀಚೆಗೆ ಅಮೆರಿಕದ ಒಂದು ವಿಚಿತ್ರ ನಡೆ ಹಾಗೂ ಒಪ್ಪಂದ ಹಲವು ಗಂಭೀರ ಪ್ರಶ್ನೆಗಳಿಗೆ ಕಾರಣವಾಗಿದೆ. ಅಮೆರಿಕ ತನ್ನ ದೇಶದಲ್ಲಿ ಬೇಡವಾದ 75 ಜನರನ್ನ ಗಡೀಪಾರು ಮಾಡಿ ಈ ಪುಟ್ಟ ದ್ವೀಪಕ್ಕೆ ಕಳಿಸೋಕೆ ನಿರ್ಧರಿಸಿದೆ. ಇದಕ್ಕಾಗಿ ಪಲಾವ್ ದೇಶಕ್ಕೆ ಕೋಟ್ಯಾಂತರ ರೂಪಾಯಿ ಹಣವನ್ನು ನೀಡ್ತಾ ಇದೆ. ಕೇವಲ 75 ಜನರಿಗಾಗಿ ಅಮೆರಿಕ ಇಷ್ಟೊಂದು ದೊಡ್ಡ ಮೊತ್ತವನ್ನ ಖರ್ಚು ಮಾಡ್ತಿರೋದು ಯಾಕೆ? 18,000 ಜನರಿರುವ ದೇಶಕ್ಕೆ ಈ ಜನ ಹೊರೆಯಾಗೋದಿಲ್ವಾ? ಅಥವಾ ಇದರ ಹಿಂದೆ ಚೀನಾವನ್ನ ಮಟ್ಟ ಹಾಕುವ ಬೃಹತ್ ತಂತ್ರ ಇದೆಯಾ? ಈ ದ್ವೀಪಕ್ಕಾಗಿ ಚೀನಾ ಮತ್ತು ಅಮೆರಿಕ ಯಾಕೆ ಕಿತ್ತಾಡ್ತಿವೆ? ಈ ಬಗ್ಗೆ ವಿಶೇಷ ವರದಿ ಇಲ್ಲಿದೆ. ಅಮೆರಿಕ ಮತ್ತು ಪಲಾವ್ ನಡುವೆ ಇತ್ತೀಚೆಗೆ ನಡೆದಿರುವ ಒಪ್ಪಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹುಬ್ಬೇರಿಸಿದೆ. ಅಮೆರಿಕದಲ್ಲಿ ನೆಲೆಸಿರುವ ಆದರೆ ಅಲ್ಲಿರಲು ಅರ್ಹತೆ ಇಲ್ಲದ ಹಾಗೂ ತಮ್ಮ ತವರು ದೇಶಗಳು ಅವರನ್ನ ವಾಪಸ್ ಕರೆದುಕೊಳ್ಳಲು ನಿರಾಕರಿಸುತ್ತಿರುವ 75 ಜನರನ್ನ ಅಮೆರಿಕ ಪಲಾವ್ ದ್ವೀಪಕ್ಕೆ ಕಳಿಸ್ತಿದೆ. ಇವರ ಮೇಲೆ ಯಾವುದೇ ಕ್ರಿಮಿನಲ್ ಆರೋಪಗಳಿಲ್ಲದೆ ಇದ್ರೂ ವೀಸಾ ನಿಯಮಗಳ ಉಲ್ಲಂಘನೆ ಅಥವಾ ಇತರೆ ಕಾರಣಗಳಿಂದ ಅವರು ಅಮೆರಿಕದಲ್ಲಿ ಉಳಿಯುವಂತಿಲ್ಲ. ಈ 75 ಜನರನ್ನ ಒಪ್ಕೊಳ್ಳೋಕೆ ಪಲಾವ್ ಸರ್ಕಾರಕ್ಕೆ ಅಮೆರಿಕ ನೀಡುತ್ತಿರುವ ಪ್ಯಾಕೇಜ್ $15.5 ಮಿಲಿಯನ್, ಅಂದರೆ ಸುಮಾರು 130 ಕೋಟಿ ರೂಪಾಯಿ. ಇದರಲ್ಲಿ $7.5 ಮಿಲಿಯನ್ ಸಾರ್ವಜನಿಕ ಸೇವೆಗಳಿಗೆ, ಉಳಿದ ಹಣ ಭದ್ರತೆ ಮತ್ತು ಪಿಂಚಣಿ ವ್ಯವಸ್ಥೆಯ ಸುಧಾರಣೆಗೆ ಬಳಕೆ ಆಗಲಿದೆ. 2025ರಲ್ಲಿ ಈ ಆಫರ್ ಅನ್ನ ನೀಡಲಾಗಿದ್ದರೂ ಅಂದು ಪಲಾವ್ ಸಂಸತ್ತು ಇದನ್ನು ತಿರಸ್ಕರಿಸಿತ್ತು. ಆದರೆ ಈಗ ಹೆಚ್ಚಿದ ಹಣಕಾಸಿನ ನೆರವು ಮತ್ತು ಅಮೆರಿಕದ ರಾಜತಾಂತ್ರಿಕ ಒತ್ತಡದಿಂದಾಗಿ ಒಪ್ಪಂದಕ್ಕೆ ಹಸಿರು ನಿಶಾನೆ ದೊರೆತಿದೆ. ಮೇಲ್ನೋಟಕ್ಕೆ ಇದು ಅಮೆರಿಕದ ವಲಸೆ ಸಮಸ್ಯೆಯ ಪರಿಹಾರದಂತೆ ಕಂಡ್ರೂ ಆಳದಲ್ಲಿ ಇದೊಂದು ರಕ್ಷಣಾ ತಂತ್ರಗಾರಿಕೆಯ ಭಾಗವಾಗಿದೆ. ಪಲಾವ್ ದ್ವೀಪದ ಭೌಗೋಳಿಕ ಸ್ಥಾನ ಅಮೆರಿಕ ಮತ್ತು ಚೀನಾ ಎರಡಕ್ಕೂ ಅತ್ಯಂತ ನಿರ್ಣಾಯಕವಾಗಿದೆ. ಪೆಸಿಫಿಕ್ ಸಾಗರದಲ್ಲಿ ಚೀನಾದ ಪ್ರಾಬಲ್ಯವನ್ನ ತಡೆಯೋಕೆ ಅಮೆರಿಕ ಶೀತಲ ಸಮರದ ಕಾಲದಿಂದಲೂ ಐಲ್ಯಾಂಡ್ ಚೈನ್ ಸ್ಟ್ರಾಟಜಿಯನ್ನ ಬಳಸ್ತಾ ಇದೆ. ಇದರಲ್ಲಿ ಮೊದಲ ಸರಪಳಿ ಜಪಾನ್, ತೈವಾನ್ ಮತ್ತು ಫಿಲಿಪೈನ್ಸ್, ಎರಡನೇ ಸರಪಳಿ ಗುವಾಮ್ ಮತ್ತು ಪಲಾವ್. ಒಂದು ವೇಳೆ ಯುದ್ಧದ ಸಂದರ್ಭದಲ್ಲಿ ಚೀನಾ ಮೊದಲ ಸರಪಳಿಯನ್ನ ಭೇದಿಸಿದ್ರೆ ಅಮೆರಿಕಕ್ಕೆ ರಕ್ಷಣೆ ಒದಗಿಸೋದು ಈ ಪಲಾವ್ ದ್ವೀಪವೇ. ಹೀಗಾಗಿ ಪಲಾವ್ ಅಮೆರಿಕದ ಪಾಲಿಗೆ ಸೇನೆಯ ಫಾರ್ವರ್ಡ್ ಪೋಸ್ಟ್, ಅಂದ್ರೆ ಮುಂಚೂಣಿ ನೆಲೆ ಇದ್ದಂತೆ. 1994ರಲ್ಲಿ ಸ್ವಾತಂತ್ರ್ಯವನ್ನ ಪಡೆದ್ರು ಕಾಂಪ್ಯಾಕ್ಟ್ ಆಫ್ ಫ್ರೀ ಅಸೋಸಿಯೇಷನ್ ಒಪ್ಪಂದದ ಪ್ರಕಾರ ಪಲಾವ್ನ ರಕ್ಷಣಾ ಜವಾಬ್ದಾರಿ ಅಮೆರಿಕದ ಮೇಲಿದ್ದು ಅಲ್ಲಿನ ಭೂಮಿ ಮತ್ತು ವಾಯು ಪ್ರದೇಶವನ್ನ ಸೇನಾ ಬಳಕೆಗೆ ಬಳಸಿಕೊಳ್ಳುವ ಏಕೈಕ ಹಕ್ಕು ಅಮೆರಿಕಕ್ಕಿದೆ. ಇನ್ನೊಂದು ಕಡೆ ಚೀನಾ ಸುಮ್ಮನೆ ಕೂತಿಲ್ಲ. ಪಲಾವ್ ದ್ವೀಪ ತೈವಾನನ್ನ ಒಂದು ದೇಶ ಅಂತ ಗುರುತಿಸುವ ಬೆರಳೆಣಿಕೆಯ ರಾಷ್ಟ್ರಗಳಲ್ಲಿ ಒಂದಾಗಿದೆ. ಇದನ್ನ ಬದಲಿಸಲು ಚೀನಾ ಹಣದ ಆಮಿಷ ಒಡ್ತಾ ಇದೆ. ಪಲಾವ್ನ ಆರ್ಥಿಕತೆ ಪ್ರವಾಸೋದ್ಯಮದ ಮೇಲೆ ನಿಂತಿದೆ. ಒಂದು ಕಾಲದಲ್ಲಿ ಅತಿ ಹೆಚ್ಚು ಚೀನಿ ಪ್ರವಾಸಿಗರು ಇಲ್ಲಿಗೆ ಬರ್ತಿದ್ರು. ಆದರೆ ಪಲಾವ್ ತೈವಾನ್ ಜೊತೆಗಿನ ಸಂಬಂಧ ಕಡಿದುಕೊಳ್ಳದೆ ಇದ್ದಾಗ ಚೀನಾ ತನ್ನ ಪ್ರವಾಸಿಗರನ್ನ ಅಲ್ಲಿಗೆ ಹೋಗದಂತೆ ತಡೀತು. ಇದರಿಂದ ಪಲಾವ್ನ ಹೋಟೆಲ್ ಉದ್ಯಮ ನಲುಗಿ ಹೋಯಿತು. ಅಮೆರಿಕ ಎಲ್ಲಿ ತನ್ನ ರೇಡಾರ್ ಸಿಸ್ಟಮ್ ಮತ್ತು ಸೇನಾ ನೆಲೆಗಳನ್ನ ಸ್ಥಾಪಿಸ್ತಾ ಇದೆಯೋ ಅದರ ಪಕ್ಕದಲ್ಲಿ ಚೀನಾದ ಹೂಡಿಕೆದಾರರು ಭೂಮಿಯನ್ನ ಗುತ್ತಿಗೆ ಪಡೆದುಕೊಳ್ತಿದ್ದಾರೆ. ರೆಸಾರ್ಟ್ ಕಟ್ಟುವ ನೆಪದಲ್ಲಿ ಅಮೆರಿಕದ ಸೇನಾ ಚಟುವಟಿಕೆಗಳ ಮೇಲೆ ಕಣ್ಣಿಡೋದು ಚೀನಾದ ಉದ್ದೇಶ ಅನ್ನೋ ಆರೋಪ ಇದೆ. ಚೀನಾ ತೈವಾನ್ ಮೇಲೆ ಆಕ್ರಮಣ ಮಾಡಿದ್ರೆ ಅಮೆರಿಕಕ್ಕೆ ತನ್ನ ನೌಕಾಪಡೆ ಮತ್ತು ವಿಮಾನಗಳನ್ನ ಕಳಿಸೋಕೆ ಪಲಾವ್ ಅತ್ಯಂತ ಆಯಕಟ್ಟಿನ ಜಾಗ ಆಗಿದೆ. ಇಲ್ಲಿ ರನ್ವೇಗಳನ್ನ ವಿಸ್ತರಿಸಲಾಗ್ತಿದೆ ಮತ್ತು ಬೃಹತ್ ಕಟ್ಟಡಗಳು ನಿಲ್ಲೋಕೆ ಬಂದರುಗಳನ್ನ ಮೇಲ್ದರ್ಜೆಗೆ ಏರಿಸಲಾಗ್ತಿದೆ. ಇದನ್ನ ತಡೆಯೋಕೆ ಚೀನಾ ಪಲಾವ್ ಮೇಲೆ ರಾಜಕೀಯ ಮತ್ತು ಆರ್ಥಿಕ ಒತ್ತಡ ಹೇರ್ತಾ ಇದೆ. ಈ 2 ಜಾಗತಿಕ ಆನೆಗಳ ಕಾಳಗದಲ್ಲಿ ಪಲಾವ್ನ ಸ್ಥಳೀಯ ಜನತೆ ಹೈರಾಣಾಗಿದ್ದಾರೆ. 75 ಜನ ಹೊಸಬರು ತಮ್ಮ ಪುಟ್ಟ ಸಮುದಾಯಕ್ಕೆ ಬರೋದ್ರಿಂದ ಆಗುವ ಬದಲಾವಣೆಗಳ ಬಗ್ಗೆ ಅವರಿಗೆ ಆತಂಕ ಇದೆ. ಅದಕ್ಕಿಂತ ಹೆಚ್ಚಾಗಿ ಭವಿಷ್ಯದಲ್ಲಿ ಅಮೆರಿಕ ಮತ್ತು ಚೀನಾ ನಡುವೆ ಯುದ್ಧ ನಡೆದ್ರೆ ತಮ್ಮ ಸುಂದರ ದ್ವೀಪ ಯುದ್ಧ ಭೂಮಿ ಆಗಬಹುದು ಅನ್ನೋ ಭಯ ಅವರನ್ನ ಕಾಡ್ತಿದೆ. ಈಗಾಗಲೇ ಅಲ್ಲಿನ ಜನ ಅಮೆರಿಕಕ್ಕೆ ಪತ್ರ ಬರೆದು ಯುದ್ಧದ ಸಂದರ್ಭದಲ್ಲಿ ತಮ್ಮ ಸುರಕ್ಷತೆಯ ಬಗ್ಗೆ ಖಾತ್ರಿ ನೀಡುವಂತೆ ಕೇಳ್ಕೊಂಡಿದ್ದಾರೆ. ಅಮೆರಿಕದ ಪ್ರಕಾರ ಚೀನಾ ಈ ಪ್ರದೇಶದಲ್ಲಿ ಅಸ್ಥಿರತೆಯನ್ನ ಉಂಟು ಮಾಡ್ತಿದೆ. ಆದರೆ ಚೀನಾ ನಾವು ಅಭಿವೃದ್ಧಿ ಕೆಲಸ ಮಾಡ್ತಿದೀವಿ, ಅಮೆರಿಕ ಅನಗತ್ಯವಾಗಿ ಮಿಲಿಟರೀಕರಣ ಮಾಡ್ತಿದೆ ಅಂತ ತಿರುಗೇಟು ನೀಡ್ತಿದೆ. ಅಮೆರಿಕ ನೀಡ್ತಾ ಇರುವ $15.5 ಮಿಲಿಯನ್ ಹಣ ಪಲಾವ್ ಪಾಲಿಗೆ ದೊಡ್ಡ ಮೊತ್ತವಾಗಿರಬಹುದು. ಆದರೆ ಅದು ಕೇವಲ 75 ಜನರ ನಿರ್ವಹಣೆಗೆ ನೀಡ್ತಿರುವ ಹಣವಲ್ಲ, ಬದಲಿಗೆ ಪೆಸಿಫಿಕ್ ಸಾಗರದಲ್ಲಿ ತನ್ನ ಹಿಡಿತವನ್ನ ಉಳಿಸಿಕೊಳ್ಳೋಕೆ ಅಮೆರಿಕ ನೀಡ್ತಿರುವ ಕಪ್ಪ ಅಂತ ಕರಿಬಹುದು. ಪಲಾವ್ ದೇಶಕ್ಕೆ ಇದು ಅಸ್ತಿತ್ವದ ಪ್ರಶ್ನೆಯಾಗಿದೆ. ಒಂದು ಕಡೆ ಚೀನಾದ ಬೃಹತ್ ಆರ್ಥಿಕ ಶಕ್ತಿ ಮತ್ತು ಪ್ರವಾಸೋದ್ಯಮದ ಆಮಿಷ, ಇನ್ನೊಂದು ಕಡೆ ಅಮೆರಿಕದ ರಕ್ಷಣಾ ಆಸರೆ ಮತ್ತು ಐತಿಹಾಸಿಕ ಸಂಬಂಧ. ಈ ಎರಡರ ನಡುವೆ ಸಿಲುಕಿರುವ ಪಲಾವ್ ತನ್ನ ಸಾರ್ವಭೌಮತ್ವವನ್ನು ಉಳಿಸಿಕೊಳ್ತಾನೆ ಅಭಿವೃದ್ಧಿ ಸಾಧಿಸಬೇಕಾದ ಅನಿವಾರ್ಯತೆಯಲ್ಲಿದೆ.
ವಿಶ್ವದ ದೊಡ್ಡಣಗಳ ಹಿತಾಸಕ್ತಿಗಾಗಿ ಸಣ್ಣ ರಾಷ್ಟ್ರಗಳು ಹೇಗೆ ದಾಳಗಳಾಗತ್ತೆ ಅನ್ನೋದಕ್ಕೆ ಪಲಾವ್ ಒಂದು ತಾಜಾ ಉದಾಹರಣೆ. ಮುಂದಿನ ದಿನಗಳಲ್ಲಿ ಈ ದ್ವೀಪದ ಮೇಲಿನ ಹಿಡಿತಕ್ಕಾಗಿ ನಡೆಯುವ ಸಂಘರ್ಷ ಇನ್ಯಾವ ತಿರುವನ್ನ ಪಡೆಯುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.